ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೀನರಾಶಿಯವರಿಗೆ ಎರಡನೇ ಹಂತದ ಶನಿ ಗ್ರಹದ ಸಾಡೆಸಾತಿಯ ಪರಿಣಾಮಗಳೇನು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಿಮ್ಮ ರಾಶಿಯನ್ನು ಬಿಟ್ಟು ಶನಿ ಗ್ರಹ ಮುಂದಿನ ರಾಶಿಗೆ ಯಾವಾಗ ಹೋಗುವುದು ಎಂದು ನೋಡೋಣ. ಮೀನರಾಶಿಯಲ್ಲಿಯೇ ಶನಿ ಗ್ರಹ ಸ್ಥಿತವಾಗಿದೆ. ಮೀನರಾಶಿಯವರಿಗೆ ಎರಡನೇ ಹಂತದ ಸಾಡೆಸಾತಿ ನಡೆಯುತ್ತಿದೆ. ಶನಿ ಗ್ರಹ ಒಂದು ರಾಶಿಯಲ್ಲಿ ಸರಿಸುಮಾರು 2.5 ವರ್ಷಗಳ ಕಾಲ ಗೋಚಾರ ಮಾಡುತ್ತದೆ. ಪ್ರಸ್ತುತವಾಗಿ ಶನಿ ಗ್ರಹ ಮೀನರಾಶಿಯಲ್ಲಿಯೇ ಸ್ಥಿತವಾಗಿದೆ. ನಿಮ್ಮ ರಾಶಿ ಎಂದರೆ ನಿಮ್ಮ ಮನಸ್ಸನ್ನು ಪ್ರತಿಬಿಂಬಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಭಯ, ಆತಂಕ ಇರುತ್ತದೆ. ಸಂಬಂಧಗಳಲ್ಲಿ ವೈಮನಸ್ಸುಗಳು ಇದ್ದೇ ಇರುತ್ತದೆ. ಅನಾರೋಗ್ಯದ ಸಮಸ್ಯೆಗಳು ಇರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಗೊಂದಲ, ಆತಂಕ, ಭಯ ಕಾಡುತ್ತದೆ. ಇನ್ ಕೇಸ್ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿ ಗ್ರಹ ಮಿತ್ರ ರಾಶಿ, ಸ್ವಕ್ಷೇತ್ರ, ಉಚ್ಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಫೋಕಸ್ ಹೆಚ್ಚಾಗುತ್ತದೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ತೋರಿಸುತ್ತೀರಾ. ನಿಮ್ಮ ಗೋಲ್ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡುತ್ತೀರಾ. ಇನ್ ಕೇಸ್ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿ ಗ್ರಹ ನೀಚ ರಾಶಿ, ಶತ್ರು ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಯಾವಾಗಲೂ ಅನಾವಶ್ಯಕ ಯೋಚನೆ ಮಾಡುವುದು, ಎದ್ದಾಗಲೂ ಯೋಚನೆ ಮಾಡುವುದು, ನಿದ್ದೆ ಮಾಡುವಾಗಲೂ ಚಿಂತೆ ಮಾಡುವುದು, ಮನಸ್ಸಿನಲ್ಲಿ ಗೊಂದಲ, ಕಿರಿಕಿರಿ, ನಿಮ್ಮ ಬಗ್ಗೆ ನಿಮಗೆ ಅಸಮಾಧಾನವಿರುತ್ತದೆ. ನಿಮ್ಮ ಮನಸ್ಸನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಂಡರೆ ವಿಶ್ವವನ್ನೇ ಗೆಲ್ಲಬಹುದು. ಜೂನ್ 2027ಕ್ಕೆ ಶನಿ ಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಯಲ್ಲಿ ಗೋಚಾರ ಮಾಡಲಿದೆ. ಜೂನ್ 2027ರವರೆಗೂ ಮೀನರಾಶಿಯವರು ಸ್ಮಾಲ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಚಿಕ್ಕ ಪುಟ್ಟ ಖರ್ಚುಗಳು ಬರುತ್ತವೆ. ಆನ್ಲೈನಲ್ಲಿ ಶಾಪಿಂಗ್ ಮಾಡುವುದು, ಟ್ರಾವೆಲಿಂಗ್ಗೋಸ್ಕರ ಖರ್ಚು ಮಾಡುತ್ತೀರಾ. ನಿಮ್ಮ ಫ್ಯಾಮಿಲಿಯಲ್ಲಿ ಪಾರ್ಟಿ ಫಂಕ್ಷನ್ಗಳಾಗುತ್ತವೆ. ಇಲ್ಲಿ ಖರ್ಚುಗಳು ಹೆಚ್ಚಾಗಬಹುದು. ಶನಿ ಗ್ರಹದ ಸಪ್ತಮ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬೀಳುತ್ತಿದೆ. ನಿಮ್ಮ ಹಾಗೂ ನಿಮ್ಮ ಲೈಫ್ ಪಾರ್ಟ್ನರ್ ಮಧ್ಯೆ ಸಡನ್ ಆಗಿ ಮೂಡ್ ಸ್ವಿಂಗ್ಸ್ ಆಗುವುದು. ಸ್ವಲ್ಪ ದಿನಗಳು ತುಂಬ ಪ್ರೀತಿಯಿಂದ ಇರುತ್ತೀರಾ. ಅನ್ಯೋನ್ಯವಾಗಿ ಇದ್ದರೂ ಸಹ ಇದ್ದಕ್ಕಿದ್ದ ಹಾಗೆ ಜಗಳ, ಗಲಾಟೆಗಳಾಗುತ್ತವೆ. ಅವಿವಾಹಿತ ಮೀನರಾಶಿಯವರಿಗೆ 2026ರಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಸೆಟ್ ಆಗಲಿದೆ. 2026 ಜೂನ್ 2ಕ್ಕೆ ಗುರುಗ್ರಹ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಯಲ್ಲಿ ಗೋಚಾರ ಮಾಡಲಿದೆ. ಜೂನ್ ತಿಂಗಳಿಂದ ಮುಂದಿನ 1.5 ವರ್ಷಗಳಲ್ಲಿ ವಿವಾಹಿತ ಮೀನರಾಶಿಯವರಿಗೆ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಸಂತಾನ ಯೋಗವಿದೆ. ಗುರುಗ್ರಹದ ಸಪ್ತಮ ದೃಷ್ಟಿ ನಿಮ್ಮ ದಶಮ ಭಾವದ ಮೇಲೆ ಬೀಳುತ್ತಿರುವುದರಿಂದ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗಿರುತ್ತದೆ. ಪ್ರಮೋಷನ್ ಆಗಿಲ್ಲ ಅಂದರೆ 2026ರಲ್ಲಿ ನಿಮ್ಮ ಜಾಬಲ್ಲಿ ನೇಮ್ ಹಾಗೂ ಫೇಮ್ ಸಿಗಲಿದೆ. ಶನಿ ಗ್ರಹ ನಿಮ್ಮ ರಾಶಿಯಲ್ಲಿರುವುದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ನಿಮ್ಮ ಜವಾಬ್ದಾರಿಗಳನ್ನು ನ್ಯಾಯಯುತವಾಗಿ, ಧರ್ಮಯುತವಾಗಿ ನಿಭಾಯಿಸಿದ್ದೇ ಆದಲ್ಲಿ ಶನಿದೇವ ನಿಮಗೆ 100% ಸಕ್ಸಸ್ಸನ್ನು ಕೊಟ್ಟೇ ಕೊಡುತ್ತದೆ. ಮೂರನೇ ಹಂತದ ಸಾಡೆಸಾತಿ ಜೂನ್ 2027ಕ್ಕೆ ಪ್ರಾರಂಭವಾಗಲಿದೆ. 2027ರಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೋಡುತ್ತೀರಾ. ಪಾಸಿಟಿವ್ ಬದಲಾವಣೆಗಳನ್ನು ಕಾಣಬಹುದು. ಮೀನರಾಶಿಯವರು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂದರೆ ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ತಪ್ಪದೆ ಪಠಿಸಿ. ಪ್ರತಿದಿನ ಸಂಜೆ ಚಂದ್ರಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.